ಇರಾನ್ನಲ್ಲಿ ಯಾವ ಖಮೇನಿ ಆಡಳಿತ ಅಂತ್ಯಗೊಳಿಸಿ ಆಡಳಿತ ಬದಲಾವಣೆಗಾಗಿ ಅಮೆರಿಕ ಇಸ್ರೇಲ್ ಯುದ್ಧವನ್ನು ಆರಂಭಿಸಿದ್ದವೋ ಆ ಆಡಳಿತ ಬದಲಾವಣೆ ಈಗ ನಡೆದಿದೆ. ಇರಾನ್ನಲ್ಲಿ ಯುದ್ಧದ ನಡುವೆ ಕ್ಷಿಪ್ರ ಕ್ರಾಂತಿ ನಡೆದಿತ್ತು, ಆಡಳಿತ ಬದಲಾವಣೆಯಾಗಿ. ಆದರೆ ಅದು ಇಸ್ರೇಲ್ ಅಮೆರಿಕ ಬಯಸಿದ ಮಾದರಿಯ ಆಡಳಿತ ಬದಲಾವಣೆಯಾಗಿಲ್ಲ. ಇರಾನ್ ಆಂತರಿಕ ಸಂಘರ್ಷಕ್ಕೆ ತುತ್ತಾಗಿತ್ತು. ಈವರೆಗೆ ಇದ್ದ ಖಮೇನಿ ಸರ್ಕಾರದ ಆಡಳಿತದ ವಿರುದ್ಧ ಅಲ್ಲಿನ ಇಸ್ಲಾಮಿಕ್ ರಿವಲ್ಯೂಷನರಿ ಗಾರ್ಡ್ ಕಾರ್ಪ್ ಅಂದರೆ IRGC ಸರ್ಕಾರವನ್ನ ಬದಿಗಿರಿಸಿ ಆಡಳಿತವನ್ನ ತನ್ನ ಹತೋಟಿಗೆ ತೆಗೆದುಕೊಂಡಿರೋ ಬಗ್ಗೆ ವರದಿಗಳಾಗಿವೆ. ಖಮೇನಿಗಳ ಹತ್ಯೆಯಾದ ನಂತರ IRGC ಸ್ಪಷ್ಟ ನಾಯಕತ್ವವಿಲ್ಲದೆ ಮಧ್ಯಪ್ರವೇಶಿಸಿ ಪ್ರಮುಖ ನಿರ್ಧಾರಗಳ ಮೇಲೆ ಹಿಡಿತವನ್ನು ಸಾಧಿಸಿದೆ. ನಿಯಮಿತ ಸೈನ್ಯದಿಂದ ಪ್ರತ್ಯೇಕವಾಗಿ ಕಾರ್ಯನಿರ್ವಹಿಸುವ ಈ ಪಡೆ ಈಗ ಮಿಲಿಟರಿ ಮತ್ತು ರಾಜಕೀಯ ವಿಷಯಗಳನ್ನು ನಿರ್ವಹಿಸುತ್ತಿವೆ ಎಂದು ಹೇಳಲಾಗುತ್ತದೆ. ಹಿರಿಯ IRGC ಅಧಿಕಾರಿಗಳ ಗುಂಪು ಪ್ರತಿದಿನ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದೆ ಎಂದು ವರದಿಗಳು ಹೇಳುತ್ತವೆ. ಬಹುತೇಕ ತಾತ್ಕಾಲಿಕ ಆಡಳಿತ ಮಂಡಳಿಯಂತೆ ಇದು ಕಾರ್ಯನಿರ್ವಹಿಸುತ್ತಿದೆ. ಅವರು ಸರ್ವೋಚ್ಚ ನಾಯಕನ ಪ್ರವೇಶವನ್ನು ಸಹ ನಿಯಂತ್ರಿಸುತ್ತಿದ್ದಾರೆ. ಇದರಿಂದಾಗಿ ಇತರರು ಅವರನ್ನು ತಲುಪುವುದು ಕಷ್ಟವಾಗುತ್ತದೆ. ಇರಾನ್ ಅಧ್ಯಕ್ಷ ಮಸೂದ್ ಪೆಜಿಕ್ಷಿಯಾನ್ ಈ ಪರಿಸ್ಥಿತಿಯಲ್ಲಿ ಪ್ರಭಾವ ಕಳೆದುಕೊಳ್ಳುತ್ತಿರುವಂತೆ ಕಾಣ್ತಾ ಇದೆ. ಇದರಿಂದ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಲು ಸಾಧ್ಯವಾಗುತ್ತಿಲ್ಲ. ಸರ್ವೋಚ್ಚ ನಾಯಕನನ್ನ ಭೇಟಿ ಮಾಡುವ ಅವರ ಪ್ರಯತ್ನಗಳು ಯಶಸ್ವಿಯಾಗಿಲ್ಲ. ಪ್ರಮುಖ ಸರ್ಕಾರಿ ಆಯ್ಕೆಗಳನ್ನು ಸಹ ನಿರ್ಬಂಧಿಸಲಾಗ್ತಾ ಇದೆ. ಇದು ನಿಜವಾದ ಅಧಿಕಾರವು ಚುನಾಯಿತ ನಾಯಕತ್ವದಿಂದ ದೂರ ಸರಿದಿರಬಹುದು ಎಂದು ತೋರಿಸುತ್ತದೆ. ಅಧ್ಯಕ್ಷ ಮತ್ತು IRGC ನಡುವಿನ ಉದ್ವಿಗ್ನತೆ ಹೆಚ್ಚಾಗುತ್ತಿದೆ. ಇತ್ತೀಚೆಗಿನ ಉದಾಹರಣೆ ಎಂದರೆ ಅಧ್ಯಕ್ಷರು ಹೊಸೇನ್ ದೆಹಗಾನ್ ಅವರನ್ನ ಉನ್ನತ ಹುದ್ದೆಗೆ ನೇಮಿಸಲು ಪ್ರಯತ್ನಿಸಿದರು. ಆದರೆ IRGC ಕಮಾಂಡರ್ ಅಹಮದ್ ವಹೀದಿಯಾ ಒತ್ತಡದ ನಂತರ ಈ ಕ್ರಮವನ್ನು ನಿಲ್ಲಿಸಲಾಯಿತು. ಇದು ಅಸಾಮಾನ್ಯವಾದ ಬೆಳವಣಿಗೆಯಾಗಿದೆ. ಯಾಕೆಂದರೆ ಸರ್ಕಾರ ಮೊದಲು ಇಂತಹ ನಿರ್ಧಾರಗಳನ್ನು ಸುಪ್ರೀಂ ಲೀಡರ್ನ ಅನುಮೋದನೆಯೊಂದಿಗೆ ತೆಗೆದುಕೊಂಡಿತ್ತು. ಅದನ್ನು ನೇರವಾಗಿ ಮಿಲಿಟರಿಯಿಂದ ನಿಯಂತ್ರಿಸಲಾಗ್ತಾ ಇರಲಿಲ್ಲ. ನಡೆಯುತ್ತಿರುವಂತಹ ಸಂಘರ್ಷವು ಪರಿಸ್ಥಿತಿಯನ್ನ ಇನ್ನಷ್ಟು ಹದಗೆಡಿಸಿದೆ. ವಾರಗಳ ಹೋರಾಟದಿಂದಾಗಿ ಇರಾನ್ನ ಆರ್ಥಿಕತೆಯು ಈಗಾಗಲೇ ಭಾರೀ ಒತ್ತಡದಲ್ಲಿದೆ. ಅದೇ ಸಮಯದಲ್ಲಿ IRGC ಜಾಗತಿಕ ತೈಲ ಪೂರೈಕೆಗೆ ಪ್ರಮುಖ ಮಾರ್ಗವಾದ ಹಾರ್ಮೋಸ್ ಜಲಸಂಧಿಯನ್ನ ನಿಯಂತ್ರಿಸ್ತಾ ಇದೆ. ಇದು ಅಂತಾರಾಷ್ಟ್ರೀಯ ಕಳವಳವನ್ನ ಹೆಚ್ಚಿಸುತ್ತದೆ. ಇದೆಲ್ಲದರ ನಡುವೆ ಇರಾನ್ನಲ್ಲಿ ಹೆಚ್ಚು ಸಮಂಜಸ ನಾಯಕರೊಂದಿಗೆ ಮಾತುಕತೆ ನಡೆಯುತ್ತಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೊಂಡಿದ್ದಾರೆ. ಆದರೆ ಇರಾನಿನ ಅಧಿಕಾರಿಗಳು ಅಂತಹ ಯಾವುದೇ ಚರ್ಚೆಗಳನ್ನು ನಿರಾಕರಿಸಿದ್ದಾರೆ. ಇದು ಪರಿಸ್ಥಿತಿಯನ್ನ ಇನ್ನಷ್ಟು ಅಸ್ಪಷ್ಟಗೊಳಿಸಿದೆ. ಇದೀಗ ಇರಾನ್ ಅಧಿಕಾರದಲ್ಲಿ ಪ್ರಮುಖ ಬದಲಾವಣೆಯ ಮೂಲಕ ಸಾಗುತ್ತಿರುವಂತೆ ತೋರ್ತಾ ಇದೆ. ಸುಪ್ರೀಂ ಲೀಡರ್ ಸಾರ್ವಜನಿಕ ದೃಷ್ಟಿಕೋನದಿಂದ ಕಾಣೆಯಾಗಿರುವುದರಿಂದ ಮತ್ತು ಅಧ್ಯಕ್ಷರು ಮುಕ್ತವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗದ ಕಾರಣ IRGC ದೇಶದಲ್ಲಿ ಪ್ರಬಲ ಶಕ್ತಿಯಾಗಿ ಕಾಣ್ತಾ ಇದೆ.